ಕೊಪ್ಪಳ 28 ಕಾರ್ಖಾನೆಗಳು 2 ದಶಕಗಳಿಂದ ಇಲ್ಲಿನ 50,000 ಜನರ ಜೀವ, ಆರೋಗ್ಯ, ಭೂಮಿ, ಕೃಷಿ, ಜಾನುವಾರು, ಮೇವು ಎಲ್ಲನೂ ಹಾಳು ಮಾಡ್ತಾ ಇವೆ. ಇಲ್ಲಿನ ಮಾಲಿನ್ಯಕಾರಿ ಕಾರ್ಖಾನೆಗಳು ಸ್ಪಾಂಜ್ ಐರನ್ನು, ಸ್ಟೀಲು, ಪೆಲೆಟು ಮತ್ತು ಇಲ್ಲಿರ್ತಕ್ಕಂಥ ಕೆಮಿಕಲ್ ಇಂಡಸ್ಟ್ರಿಗಳು ಈ ಕಾರ್ಖಾನೆಗಳನ್ನು ಇಲ್ಲಿಂದ ತೊಲಗಿಸದೆ ಹೊರತು ಬೇರೆ ದಾರಿ ಇಲ್ಲ. ಯಾಕಂದರೆ ಅವುಗಳಿಗೆ ಸುಧಾರಿಸ್ಕೊಳ್ಳೋದಕ್ಕೆ 2 ದಶಕಗಳ ಕಾಲ ಇತ್ತು, ಅವು ಸುಧಾರಿಸ್ಕೊಂಡಿಲ್ಲ. ಹಾಗಾಗಿ ಈಗ ಕೇಂದ್ರ ಪರಿಸರ ಇಲಾಖೆ ಶಿಫಾರಸು ಏನಾಗಿದೆ, ಇಲ್ಲಿಂದ ಅವನ್ನ ಸ್ಥಳಾಂತರಿಸಬೇಕಂತಕ್ಕಂಥ ಒಂದು ಶಿಫಾರಸಿದೆ. ಹಾಗೆಯೇ ಇತ್ತೀಚೆಗೆ ಆರೋಗ್ಯದ ಒಂದು ಜಿಲ್ಲಾಧಿಕಾರಿಗಳ ಮಟ್ಟದ ತನಿಖೆಯಲ್ಲಿ ಇಲ್ಲಿನ ರೋಗ ರುಜಿನ ಸಾಬೀತಾಗಿದೆ. ಹಾಗೆಯೇ ತುಂಗಭದ್ರಾ ವಿಷಯವಾಗಿರೋದಕ್ಕೆ ಸಾಕಷ್ಟು ಈಗ 2 ಹಂತದ ಒಂದು ಮಾಲಿನ್ಯವಾಗಿರೋದಕ್ಕೆ ವರದಿ ಇದೆ. ಇವೆಲ್ಲಗಳ ಆಧಾರದ ಮೇಲೆ ಇಲ್ಲಿನ 2 ಲಕ್ಷ ಜನ ಉಳಿಬೇಕಂತಂದ್ರೆ ಇಲ್ಲಿಂದ ಕಾರ್ಖಾನೆಗಳು ತೊಲಗಲೇಬೇಕು ಮತ್ತು ಇಲ್ಲಿನ ಜೀವ ತುಂಗಭದ್ರಾ ಉಳಿಲೇಬೇಕು. ಇವತ್ತು 200ನೇ ದಿನದಲ್ಲಿ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಹಾಗೂ ಪರಿಸರ ಹಿತರಕ್ಷಣಾ ವೇದಿಕೆ ಈ ಜಂಟಿ ಕ್ರಿಯೆ ವೇದಿಕೆ ಮೂಲಕ ನಾವು ಇವತ್ತೊಂದು ಸಮಾವೇಶ ಮಾಡ್ತಾ ಇದ್ದೀವಿ. ಸಮಾವೇಶದ ಬೇಡಿಕೆ ಇಷ್ಟೇ, ಬಲ್ಡೋಟ ತೊಲಗಬೇಕು, ಕೊಪ್ಪಳ ಭಾಗ್ಯನಗರದ 1.5 ಲಕ್ಷ ಜನರ ಜೀವ, ಆರೋಗ್ಯ ಉಳಿಬೇಕಂತಕ್ಕಂಥದ್ದನ್ನ ಇವತ್ತು ಸ್ಟ್ರೈಕ್ ಮಾಡ್ತಿದ್ರಿ, ಅಲ್ಲೆಲ್ಲ ಮೇಲೆ ಹಲಗಿ ಬಾರಿಸ್ಕೊಂಡು ಹೋದ್ರಿ. ಯಾಕೆ ಇವತ್ತು ಅವರು ನಮಗೆ ಕಿವಿ ಕೊಡ್ತಾ ಇಲ್ಲ? ಯಾಕಂದರೆ ಪರಿಸರ ಏನು ಇಲಾಖೆ ಇದೆಲ್ಲ ಮಾಲಿನ್ಯ ನಿಯಂತ್ರಣ ಅಂತ ಇದಕ್ಕೆ ಹೆಸರಿಟ್ಕೊಂಡಿದೆ. ಮಾಲಿನ್ಯ ನಿಯಂತ್ರಣ ಅದರಿಂದ ಮಾಡೋಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿನ ಜನ ಆರೋಗ್ಯ ಮತ್ತು ಬೆಳೆ, ಕೃಷಿ ಎಲ್ಲ ಬಾಧನೆಗೊಳಗಾಗ್ತಾ ಇದೆ. ಅವರು ವಿಫಲರಾಗಿದ್ದಾರೆ. ಆ ಕಾರ್ಯಾಲಯಗಳು ಇಲ್ಲಿ ಇದ್ದು ಪ್ರಯೋಜನ ಇಲ್ಲ. PM ನರೇಂದ್ರ ಸ್ವಾಮಿ ಅವರು ಬಂದು ಇಲ್ಲಿ ಏನೂ ಆಗಿಲ್ಲ, ಅವರ ಆದೇಶ ಕೂಡ ಜಾರಿ ಆಗಿಲ್ಲ. ಆ ಕಾರಣಕ್ಕಾಗಿ ಕಾರ್ಖಾನೆಗಳ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಕ್ರಮ ಆಗಬೇಕು. ಇಲ್ಲದೆ ಹೋತಂದ್ರೆ ಅನಿವಾರ್ಯವಾಗಿ ಒಂದು ಸ್ಥಳಾಂತರ ಮಾಡಬೇಕು. ನನ್ನ ಹೆಸರು ಡಾಕ್ಟರ್ TR ಚಂದ್ರಶೇಖರ, ವಿಶ್ರಾಂತ ಪ್ರಾಧ್ಯಾಪಕ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ. ಸಮಸ್ಯೆ ಸರಳವಾಗಿದೆ. ಪರಿಸರ ಇಲಾಖೆಯಿಂದ ಮತ್ತು ತಜ್ಞರಿಂದ ವರದಿಗಳಾಗಿದೆ ಮತ್ತು 2-3 ದಶಕಗಳಿಂದ ಇಲ್ಲಿಯ ಜನ ಆ ಒಂದು ದುಷ್ಪರಿಣಾಮಗಳನ್ನು ಅನುಭವಿಸ್ತಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ, ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲವೂ ಕೂಡ ಆದಮೇಲೂ ಕೂಡ ಸರ್ಕಾರ ಏನೂ ಕ್ರಮ ತೆಗೆದುಕೊಳ್ತಿಲ್ಲ. ಆ ಕಾರಣಕ್ಕೆ ಕೊಪ್ಪಳ ತಾಲ್ಲೂಕು ಮತ್ತು ಕೊಪ್ಪಳ ಜಿಲ್ಲೆಯ ಜನ ಚಳುವಳಿಯ ದಾರಿ ಹಿಡಿದಿದ್ದಾರೆ. ಈ ಚಳುವಳಿ ಯಶಸ್ವಿ ಆಗಬೇಕು ಮತ್ತು ಈ ಭಾಗದ ಕೈಗಾರಿಕೆಗಳ ಸುತ್ತಮುತ್ತ ಇರುವಂಥ ಹೆಣ್ಮಕ್ಳ ಬದುಕು ಪೂರ್ತಿ ನಿರ್ನಾಮ ಆಗ್ತಾಯಿದೆ. ಅಸ್ತಮ ಇರ್ಬೋದು, ಉಸಿರಾಟದ ತೊಂದರೆಗಳಿರ್ಬೋದು, ಚರ್ಮದ ರೋಗ ಇರ್ಬೋದು. ಹಿರೇಬಗನಾಳಿನಲ್ಲಿ ಮಕ್ಕಳು ಚರ್ಮ ರೋಗದಿಂದ ನರಳುತ್ತಿದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಸರ್ಕಾರ ಕ್ರಮ ತಗೋಬೇಕು. ಅಲ್ಲಮಪುರ ಬೆಟ್ಟೂರು ಹೇಳಿದ ಹಾಗೆ ಮುಖ್ಯಮಂತ್ರಿಗಳು ಭೇಟಿ ಕೊಡಬೇಕು, ಈ ಒಂದು ಜನರ ನೋವನ್ನು ತಿಳ್ಕೋಬೇಕು, ಅದರ ಆಧಾರದ ಮೇಲೆ ಅವರು ಕ್ರಮ ತಗೋಬೇಕು. ಇದು ಕೇವಲ ಚಳುವಳಿಗಾಗಿ ಚಳುವಳಿ ಅಲ್ಲ. ಈ ಚಳುವಳಿ ಮುಖ್ಯವಾಗಿ ಈ ಪ್ರದೇಶದ ಜನರ ಬದುಕಿಗೆ ಸಂಬಂಧಪಟ್ಟ ಹಾಗೆ, ಅವರ ಜೀವನೋಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಚಳುವಳಿ ಇದು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.